ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಎನ್ ಸಿದ್ದೇಶ್ವರಿ ಮಾಡುವ ನಮಸ್ಕಾರಗಳು. ಇವತ್ತು ಜಾನಪದ ಆಕರಗಳ ಬಗ್ಗೆ ಒಂದಷ್ಟು ಮಾತನಾಡಲಿಕ್ಕೆ ತಮ್ಮೊಟ್ಟಿಗೆ ನಾನು ಆಗಮಿಸಿದ್ದೇನೆ. ಜಾನಪದ ಜಗತ್ತು ಅಂತಕ್ಕಂಥದ್ದು ಬಹಳ ವಿಶಾಲವಾಗಿರ್ತಕ್ಕಂಥದ್ದು, ಬಹಳ ವೈವಿಧ್ಯಮಯವಾಗಿರ್ತಕ್ಕಂಥದ್ದು. ಆ ಒಂದು ಜಾನಪದ ಜಗತ್ತಿನಲ್ಲಿ ಮನುಕುಲದ ಹಲವಾರು ಸ್ಥಿತ್ಯಂತರಗಳಿದ್ದಾವೆ. ಹಾಗೇನೆ ಅದರೊಟ್ಟಿಗೆ ಜೀವನದ ಅನುಭವಗಳಿದ್ದಾವೆ. ಆ ಜೀವನದ ಅನುಭವಗಳ ಜೊತೆಗೂಡಿ ಹಲವಾರು ಸಾಹಿತ್ಯಗಳು ಜಾನಪದದಲ್ಲಿ ರೂಪುಗೊಂಡಿದ್ದಾವೆ. ಹಲವಾರು ಕಲೆಗಳಿದ್ದಾವೆ, ಸಂಸ್ಕೃತಿ ಇದೆ ನಮ್ಮೊಟ್ಟಿಗೆ, ನಡಾವಳಿ ಸಂಪ್ರದಾಯ ಎಲ್ಲವನ್ನ ಸೇರಿಸಿ ಆಚರಣೆಯ ಮುಖೇನ ಆಚರಿಸ್ತಾ ಅದ ಒಂದು ಕಂಠಸ್ಥ ಪರಂಪರೆಯ ಮೂಲಕ ಇವತ್ತು ನಮ್ಮೊಟ್ಟಿಗೆ ಎಲ್ಲವೂ ಸಹ ಇದ್ದಾವೆ. ಆದರೆ ಅವು ವರ್ತಮಾನಕ್ಕೆ ಹೇಗೆ ನಮಗೆ ಅನುಕೂಲ ಆಗ್ತವೆ, ಜನಪದ ಕಲೆ ಸಾಹಿತ್ಯ ಸಂಸ್ಕೃತಿ ನಡಾವಳಿ ಆಚರಣೆಗಳು ಎಲ್ಲವೂ ಸಹ ಎಲ್ಲೋ ಒಂದು ಕಡೆಗೆ ಒಂದು ಭೌತಿಕ ಆಕಾರವನ್ನ ಇಟ್ಕೊಂಡು ನಾವು ಅವುಗಳನ್ನ ಬಳಸಿ ಆ ಆಕಾರಗಳ ಮೂಲಕ ಆಚರಣೆಯ ಆಶಯವನ್ನ ಗುರುತಿಸುವ ಒಂದು ಪ್ರಯತ್ನವನ್ನ ನಾವು ಮಾಡಿಕೊಂಡು ಬಂದಿರುವಂತಹದ್ದು. ಆ ಆಕಾರಗಳು ಇವತ್ತು ನಮಗೆ ವಸ್ತುಗಳಾಗಿಯೂ ಇದ್ದಾವೆ, ಸಾಧನಗಳಾಗಿಯೂ ಇದ್ದಾವೆ, ಸಲಕರಣೆಗಳಾಗಿಯೂ ಸಹ ನಮ್ಮೊಟ್ಟಿಗೆ ಇದ್ದಾವೆ. ಎಷ್ಟೊಂದು ಆಕಾರಗಳು ಇವತ್ತು ಮ್ಯೂಸಿಯಂನಲ್ಲಿ ಗತಕಾಲದ ಇತಿಹಾಸವನ್ನ ಹೇಳ್ತಕ್ಕಂತಹ ವಿಚಾರಗಳಾಗಿಯೂ ಸಹ ನಮಗೆ ಸಾಕಷ್ಟು ವಿಷಯಗಳಿಗೆ ಆಗು ಮಾಡಿಕೊಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ನಮಗೆ ಅರಣ್ಯ ಸಂಪತ್ತು ಎಷ್ಟು ಮುಖ್ಯ, ನೆಲ ಸಂಪತ್ತು ಎಷ್ಟು ಮುಖ್ಯ, ಜಲ ಸಂಪತ್ತು ಎಷ್ಟು ಮುಖ್ಯನೋ ಹಾಗೇನೇ ಸಹ ಈ ಜ್ಞಾನ ಭಂಡಾರದ ಹೆಜ್ಜೆ ಗುರುತುಗಳಾಗಿರ್ತಕ್ಕಂತಹ ಆಕಾರಗಳು ಸಹ ಇವತ್ತು ನಮಗೆ ಅಷ್ಟೇ ಮುಖ್ಯ ಆಗ್ತದೆ ಕೂಡ. ಈ ಜನಪದರ ಆಚರಣೆಗಳಾಗ್ಬೋದು, ನಂಬಿಕೆಗಳಾಗ್ಬೋದು, ಅವೆಲ್ಲವೂ ಸಹ ಎಲ್ಲೋ ಭೂಮಿ ತೂಕದ ಒಂದು ವ್ಯಕ್ತಿತ್ವವನ್ನ ಹೊಂದಿರುವಂತಹದ್ದು, ಆಕಾಶದಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು, ಹಾಗೇನೆ ನೀರಿನಷ್ಟು ಚಲನಶೀಲವಾಗಿ ಇರ್ತಕ್ಕಂಥದ್ದು, ಪ್ರಾಣವಾಯುವಿನ ಅಷ್ಟೇ ಶ್ರೇಷ್ಠತೆಯನ್ನ ಪಡ್ಕೊಂಡಿರುವಂತಹದ್ದು. ಆ ವೈವಿಧ್ಯಮಯವಾಗಿರ್ತಕ್ಕಂತಹ ಈ ಜಾನಪದ ಸಂಪತ್ತಿನಲ್ಲಿ ಆಚರಣೆಗಳ ಹಿನ್ನೆಲೆಯಲ್ಲಿ ಭೌತಿಕ ವಸ್ತುಗಳು ಒಂದಷ್ಟು ಬೆಸೆದುಕೊಂಡಿರ್ತಕ್ಕಂತಹದ್ದನ್ನ ನಾವು ಗಮನಿಸ್ಕೊಳ್ಬೇಕಾಗ್ತದೆ. ಆ ಬೆಸೆದುಕೊಂಡ ಆ ಭೌತಿಕ ವಸ್ತುಗಳು ಎಲ್ಲವೂ ಸಹ ನಮ್ಮ ದೇಶೀಯ ಸಂಸ್ಕೃತಿಯ ನೆಲಮೂಲ ಸಂಸ್ಕೃತಿಯ ಜನಪದರ ಸಂಸ್ಕೃತಿಯ ಒಂದು ಪಂಚಭೂತಗಳ ಕಲ್ಪನೆ ಇಲ್ದೇನೆ ನೆಲವಾಗಿ, ಜಲವಾಗಿ, ಅಗ್ನಿಯಾಗಿ, ವಾಯುವಾಗಿ, ಆಕಾಶವಾಗಿ ಒಂದು ರೀತಿಯ ತಲಸ್ಪರ್ಶಿ ಅಧ್ಯಯನಕ್ಕೆ ನಮಗೆ ಇವತ್ತು ಪ್ರಾಕೃತಿಕ ಆಕಾರಗಳು ಆಗು ಮಾಡಿಕೊಡ್ತವೆ ಅಂತಕ್ಕಂತಹ ವಿಸ್ಮಯವನ್ನ ನಾವಿವತ್ತು ತಿಳ್ಕೊಳ್ಳೋಣ. ಆ ಪ್ರಕೃತಿಯ ಚರಾಚರ ವಸ್ತುಗಳೆಲ್ಲವೂ ಸಹ ಮಾನವನಿಗೆ ಎಲ್ಲ ಒಂದ್ ಕಡೆಗೆ ಭಯಭೀತನಾಗಿ ಗೊಳಿಸಿ ಆ ಎಲ್ಲ ವಸ್ತುಗಳನ್ನ ಆರಾಧಿಸ್ಲಿಕ್ಕೆ, ಅವುಗಳನ್ನ ಒಲಿಸಿಕೊಳ್ಳಕ್ಕೆ, ಅವುಗಳ ಜೊತೆಗೆ ಯಶಸ್ವಿಯಾಗಿ ಜೀವನವನ್ನ ನಡೆಸಲಿಕ್ಕೆ ತೊಡಗಿದಂತಹ ಪ್ರಸಂಗಗಳಲ್ಲಿ ಹಲವಾರು ಆಚರಣೆಗಳು ಹುಟ್ಕೊಳ್ತಾ ಹೋಗ್ತದೆ. ಆ ಪ್ರಕೃತಿಯಲ್ಲಿರ್ತಕ್ಕಂತಹ ಆ ನಿಗೂಢತೆ ಏನಿತ್ತಲ್ಲ, ಆ ನಿಗೂಢತೆಯನ್ನ ಅದನ್ನ ಬಗಿತಾ ಹೋದಾಗೆ ಅವುಗಳ ಜೊತೆಗೇನೆ ಆಶ್ರಯವನ್ನ ಪಡ್ಕೊಂಡು ಅವುಗಳನ್ನೇ ದೈವಗಳನ್ನಾಗಿ ಆಗಿಸ್ಕೊಂಡು ಆ ಒಂದು ಪ್ರಕೃತಿಯ ಬಾಹ್ಯ ರೂಪಗಳೆಲ್ಲವೂ ಸಹ ದೈವತ್ವನ್ನ ಪಡ್ಕೊಂಡು ಆಧುನಿಕ ಕಾಲಘಟ್ಟದವರೆಗೂ ಸಹ ಜಾನಪದ ಜಗತ್ತು ಹಲವಾರು ಆಚರಣೆಗಳ ಮೂಲಕ, ಹಲವಾರು ನಂಬಿಕೆಗಳ ಮೂಲಕ ಇಲ್ಲಿಯವರೆಗೂ ಸಹ ದೈವ ಪ್ರಜ್ಞೆಯಿಂದ ಬದುಕನ್ನ ಕಟ್ಕೊಂಡು ಬಂದಿರುವಂತಹದ್ದನ್ನ ನೋಡ್ತೇವೆ. ಅಂತಹ ಆಕರಗಳಲ್ಲಿ ನೆಲ ಸಂಬಂಧಿ ಆಕರಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನ ನೋಡೋದಾದ್ರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿ, ಎದ್ದೊಂದುಗಳಿಗೆ ನೆನೆದೇನ. ಜನಪದರಿಗೆ ಫಲ ನೀಡ್ತಕ್ಕಂತಹ ಭೂಮಿ ಎಲ್ಲ ಒಂದ್ ಕಡೆಗೆ ಮಾತ್ರ ಸ್ವರೂಪಿ. ಭೂಮಿ ಬಂಜೆ ಆದ್ರೆ ಜೀವ ಸಂಕುಲವೇ ನಿರ್ನಾಮ ಆಗ್ತದೆ ಅಂತಕ್ಕಂತಹ ಭಯ ಫಲವಂತಿಕೆಯ ಆಚರಣೆಗಳಿಗೆ ನಾಂದಿಯಾಗಿದೆ ಕೂಡ. ಗೌರಿ ಶಿವನ ಮಡದಿ, ಹಾಗೆ ಗಣಪನ ತಾಯಿಯೂ ಕೂಡ
ಫಲವಂತಿಕೆಯ ಸಂಕೇತ. ಹಾಗಾಗಿ ಗೌರಿಯನ್ನ ಆ ಗಣೇಶನ ಹಬ್ಬಕ್ಕಿಂತ ಮುಂಚಿತವಾಗಿ ಗೌರಿಯನ್ನ ಪ್ರತಿಷ್ಠಾಪಿಸ್ತಕ್ಕಂಥದ್ದು, ಕೆರೆ ನದಿ ಹಳ್ಳಗಳಲ್ಲಿ ಅದನ್ನ ವಿಸರ್ಜಿಸಿ ಅಲ್ಲಿಂದ ಇಡೀ ಮಣ್ಣದ ತಂದ ಹೊಲಕ್ಕೆ ಹಾಕ್ತಾರೆ. ಹೊಲ ನಮ್ಮ ಹೊಲ ಫಲವತ್ತಾಗಿ ಬೆಳೀಲಿ ಅಂತೇಳಿ. ಹಾಗೇನೆ ತೋಟ ಗದ್ದೆಗಳಿಗೆ ಆ ಮಣ್ಣನ್ನ ಎರಚುತ್ತಾರೆ, ಅಲ್ಲಿ ಫಲವಂತಿಕೆ ಸಿಗ್ಲಿ ಅನ್ನುವ ಆಶಯದಿಂದ. ಹಾಗೆ ಕುಂಭಗಳಾಗ್ಬೋದು, ಜನಪದ ಕೃಷಿ ಸಮಾಜ ಬಳಸ್ತಕ್ಕಂತಹ ಆ ಕಳಶ ಆಗ್ಬೋದು, ಧಾನ್ಯ ಶೇಖರಿಸಿ ಇರ್ತಕ್ಕಂತಹ ಆ ಒಂದು ಕಣಜ, ಅವೆಲ್ಲವೂ ಸಹ ಆಕಾರ ಗರ್ಭಸೂಚಕ ಆಕಾರ. ಅಂದ್ರೆ ಅಲ್ಲಿ ಒಂದು ಸಮೃದ್ಧಿಯ ವಸ್ತುಗಳನ್ನ ಶೇಖರಿಸಿರ್ತಕ್ಕಂಥದ್ದು ಗರ್ಭಸೂಚಕ ಅಂತಕ್ಕಂತಹ ಭಾವಗಳನ್ನು ಸಹ ನಾವು ಅಲ್ಲಿ ನೋಡ್ತೀವಿ. ಇನ್ನು ಗೌರಿಯ ಮೈಯ ಮಣ್ಣಿಂದ ಗಣಪ ಹುಡ್ತಾನೆ. ಗಣಪನ ಆರಾಧಕರು ಒಂದು ಕಲ್ಲು ಅಥವಾ ಒಂದು ಮಣ್ಣಿನ ಉಂಡೆಯನ್ನ ಗಣಪ ಅಂತೇಳಿ ಆಚರಣೆಗಳಲ್ಲಿ ಪೂಜಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆಮೇಲೆ ಜನಪದರಿಗೆ ಸಗಣಿಯೂ ಸಹ ಒಂದು ಜೀವ ಪೋಷಕ ಮಣ್ಣಿನ ಒಂದು ಮತ್ತೊಂದು ರೂಪ ಅಂತ ಹೇಳಿ ಅವರು ತಿಳ್ಕೊಂಡಿರುವಂತಹದ್ದು ಸಹಜವಾಗಿ. ಸಗಣಿಯನ್ನು ಸಹ ದೈವತ್ವಕ್ಕೆ ಏರಿಸಿರುವಂತಹದ್ದನ್ನ ನೋಡ್ತೀವಿ. ಅದು ಗೊಬ್ಬರದ ರೂಪದಲ್ಲಿ ಇವತ್ತಿಗೂ ಸಹ ಪೂಜೆಗೊಳ್ತಕ್ಕಂಥದ್ದು. ಹೊಲಗಳಿಗೆ ಗೊಬ್ಬರವನ್ನು ಹಾಕುವಾಗ ಮೊದಲು ಗೊಬ್ಬರ ಪೂಜೆ ಅಂತೇಳಿ, ತಿಪ್ಪೆ ಪೂಜೆ ಅಂತೇಳಿ ಮಾಡಿ ಅದರ ಒಂದು ಶ್ರೇಷ್ಠತೆಯನ್ನ ಮೆರೀತಾರೆ ಕೂಡ. ಇನ್ನು ಯುಗಾದಿಯ ಮೊದಲ ವರ್ಷದ ಕೃಷಿ ಆಚರಣೆಗಳು ಪ್ರಾರಂಭ ಆಗುವ ಕಾಲಘಟ್ಟ. ಆ ಸಂದರ್ಭದಲ್ಲಿ ಕೃಷಿಯ ಎಲ್ಲ ವಸ್ತುಗಳು ಸಹ ಪೂಜನೀಯ ಆಗ್ತವೆ. ಜಾನಪದರಿಗೆ ಹೊಸ ವರ್ಷ ಅಂದ್ರೆ ಯುಗಾದಿಯ ಸಂಭ್ರಮ. ಆದ ನಂತರ ಬರ್ತಕ್ಕಂತಹ ಕಾರುಣಿವೆಯ ಸಂದರ್ಭದಲ್ಲಿ ಜಾನುವಾರುಗಳನ್ನ ಕರೆ ಹರಿತಕ್ಕಂಥದ್ದು. ಅದೇ ಆ ಕರೆ ಹರಿಯತಕ್ಕಂತಹ ಉದ್ದೇಶಗಳು ಆ ಸಾಂಕ್ರಾಮಿಕ ರೋಗಗಳನ್ನ ತಡೆಯುವ ಹಿನ್ನೆಲೆಯಲ್ಲಿ ನಡೆಯುತ್ತವೆ. ಹಾಗೇನೆ ಅವತ್ತು ಸದೃಢ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಅವುಗಳನ್ನ ಪೂಜಿಸಿ ಮುಂದಿನ ದಿನಗಳಲ್ಲಿ ಬಿತ್ತನೆ ಕಾಲಕ್ಕೆ ಆ ಒಂದು ಬೀಜ ಸಮೃದ್ಧಿ ಸಿಗಲಿ ಅನ್ನುವ ಆಶಯದಿಂದ ಪೂಜೆಗೊಳ್ತಕ್ಕಂತಹ ಬೀಜಗಳು ಸಹ ಬಹಳ ಅತ್ಯುತ್ತಮ ಆಕಾರಗಳಾಗಿ ಇವತ್ತು ನಮ್ಗೆ ಕಾಣ್ತವೆ ಕೂಡ. ಇನ್ನು ನಾಗರ ಪಂಚಮಿಯಲ್ಲಿ ಹುತ್ತವನ್ನ ಪೂಜಿಸ್ತಾರೆ. ಹುತ್ತ ಸಹ ಒಂದು ಪೂಜನೀಯ ವಸ್ತುವಾಗಿ ಜನಪದರ ಆಚರಣೆಗಳಲ್ಲಿ ಹಲವಾರು ತನ್ನ ಕಥನಗಳನ್ನ ಹೇಳ್ತಕ್ಕಂತಹ ಒಂದು ವಸ್ತುವಾಗಿ ಇವತ್ತು ನಮ್ಗೆ ಸಿಗ್ತದೆ. ಇನ್ನು ವಿಜಯದಶಮಿ ಎಂದು ವಿಜಯದ ಸಂಕೇತವಾಗಿ ಬನ್ನಿ ಪೂಜೆಯನ್ನ ಮಾಡ್ತೀವಿ. ಹಾಗೆ ಕೊಯ್ಲು ಪ್ರಾರಂಭಿಸುವ ಮುನ್ನ ಹಟ್ಟಿ ಹಬ್ಬದಲ್ಲಿ ಜಾನುವಾರುಗಳಿಗೆ ಅದ್ರ ಜೊತೆಗೇನೆ ಕೃಷಿ ಉಪಕರಣಗಳನ್ನ ಎಲ್ಲವನ್ನ ಸ್ವಚ್ಛಗೊಳಿಸಿ ಅವುಗಳನ್ನ ಪೂಜಿಸುವುದರ ಮೂಲಕ ಅವು ಏನು ದುರಸ್ತಿ ಮಾಡಿಸ್ಬೇಕೋ ಅಥವಾ ಸರಿಯಾಗಿದವೋ ಅಂತಕ್ಕಂತಹ ಒಂದು ಪರೀಕ್ಷೆಯನ್ನ, ಸಾಧನೆಗಳ ಪರೀಕ್ಷೆಯನ್ನು ಸಹ ಮಾಡುವ ಜಾಣ್ಮೆ ಜನಪದರ ಆಚರಣೆಗಳಲ್ಲಿ ಇತ್ತು ಅನ್ನುವಂಥದ್ದನ್ನ ನಾವು ಹೀಗೆ ಸಣ್ಣ ಸಣ್ಣ ವಿಚಾರಗಳಲ್ಲಿ ಗಮನಿಸ್ಕೊಳ್ಬೇಕಾಗ್ತದೆ. ಇನ್ನು ಕಿಚ್ಚು ಹಾಯಿಸ್ತಕ್ಕಂಥದ್ದು, ಚರಗ ಚೆಲ್ತಕ್ಕಂಥದ್ದು, ಅದೆಲ್ಲವೂ ಸಹ ಸಂಕ್ರಾಂತಿಯ ಸಂದರ್ಭದಲ್ಲಿ ನಡೆಯುತ್ತದೆ. ಕಿಚ್ಚು ಹಾಯಿಸೋದು ಪ್ರಾಣಿಗಳು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಇರಲಿ, ಆ ಮೈ ಮೇಲೆ ಇರ್ತಕ್ಕಂತಹ ಕಜ್ಜಿ ಇಸುಬುಗಳು ಅಥವಾ ಏನಾದರೂ ರೋಗಗಳು ಕೀಟಬಾಧೆಗಳು ಇದ್ರೆ ಅವೆಲ್ಲವೂ ಸುಟ್ಟು ಹೋಗ್ಲಿ, ಆ ಬೂದಿಯನ್ನ ತಿಕ್ಕಿ ಆ ಪಶುಗಳನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದು. ಹಾಗೇನೆ ಇದನ್ನ ಬೆಳೆಗಳ ಸಂರಕ್ಷಣೆಗೋಸ್ಕರ ಸರಗ ಚೆಲ್ತಕ್ಕಂಥದ್ದು ಬಹಳ ಮುಖ್ಯ. ಸರಗ ಚೆಲ್ಲೋದ್ರ ಮೂಲಕ ಒಂದು 3 ದಿವಸ ಹಬ್ಬದ ನೆಪದಲ್ಲಿ ಸರಗ ಚೆಲ್ಲಿದ್ರೆ ಎಲ್ಲ ಕ್ರಿಮಿಕೀಟಗಳು ಸಹ ಆ ಸಂದರ್ಭದಲ್ಲಿ ಬಂದು ಅಲ್ಲಿರ್ತಕ್ಕಂತಹ ಹುಳು ಉಪ್ಪಡಿಗಳನ್ನ ಆಹಾರನ್ನ ತಿಂತ ಅದ್ರ ಜೊತೆಗೆ ಹುಳು ಉಪ್ಪಡಿಗಳನ್ನು ಸಹ ತಿಂತದೆ. 3ನೇ ದಿವಸ ಸರಗ ಚೆಲ್ಲುವುದನ್ನ ನಿಲ್ಲಿಸಿದಾಗ ಆಟೋಮೆಟಿಕ್ ಆಗಿ ಆ ಒಂದು ಪಕ್ಷಿಗಳು ಬಂದು ಆ ಒಂದು ಕ್ರಿಮಿಕೀಟಗಳನ್ನ ತಿಂದು ಹೋಗ್ತದೆ. ಹಾಗಾಗಿ ರಾಸಾಯನಿಕಗಳಿಲ್ಲದೆ ಕ್ರಿಮಿನಾಶಕವನ್ನ ಬಳಸದೆ ಕೀಟನಾಶಕ ಮಾಡ್ತಕ್ಕಂತಹ ಒಂದು ಅತ್ಯುತ್ತಮ ತಂತ್ರಗಾರಿಕೆ ಇದರಲ್ಲಿ ಇದೆ. ಅದ್ರ ಜೊತೆಗೇನೆ ಇನ್ನು ಬೆದರು ನಿಲ್ಲಿಸುವುದು, ಬೆಚ್ಚು ನಿಲ್ಲಿಸ್ತಕ್ಕಂಥದ್ದು. ಕಾಳುಗಳು ಪಕ್ವವಾದಾಗ ಆ ಬೆದರನ್ನ ಸಂಕ್ರಾಂತಿಯ ಸಂದರ್ಭದಲ್ಲಿ ಹೋಗಿ ನಿಲ್ಲಿಸಿ ಬರ್ಲಿಕ್ಕೆ ಕಾರಣ ಇಷ್ಟೇ. ಆ ಬೆದರನ್ನ ನೋಡಿ ಬಂದು ಕಾಳುಗಳನ್ನ ತಿಂತಕ್ಕಂತಹ ಪಶು ಪಕ್ಷಿಗಳು ಓಡಿ ಹೋಗ್ತವೆ ಅಂತಕ್ಕಂತಹ ಒಂದು ತಂತ್ರಗಾರಿಕೆ. ಹಾಗೇನೆ ಇನ್ನು ಭರತ ಹುಣ್ಣಿಮೆಯವಷ್ಟೊತ್ತಿಗೆ ಎಲ್ಲ ಕೃಷಿಕರ ಕೆಲಸ ಮುಗೀತದೆ.
ಆಗ ಅವರು ಆರಾಮವಾಗಿ ಬಂಡಿ ಗಾಲಿಯನ್ನ ಬಿಚ್ಚಿ ಒಂದು ಕಡೆಗಿಟ್ಟು ಆ ಗಾಲಿಗೂ ಬಂಡಿಗೂ ಪೂಜೆಯನ್ನ ಮಾಡಿ ಒಂದು ಸ್ವಲ್ಪ ದಿವಸ ವಿಶ್ರಾಂತಿಯನ್ನ ತೆಗೆದುಕೊಳ್ತಾರೆ. ಹಾಗೇನೆ ಈ ತರದ ಎಲ್ಲ ಆಚರಣೆಗಳಲ್ಲಿ ಸಾಕಷ್ಟು ಆಕಾರಗಳನ್ನ ನಾವು ಬಳಸ್ಕೊಳ್ತೀವಿ. ವಸ್ತುಗಳು ಮೂಲಕ ಆ ಒಂದು ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತೇವೆ. ಅಂತಹ ಪ್ರತಿ ವಸ್ತುಗಳು ಸಹ ಇವತ್ತು ನಮಗೆ ಒಂದೊಂದು ಸಮಗ್ರ ಮಾಹಿತಿಯನ್ನ ನೀಡ್ತಕ್ಕಂತಹ ಅಮೂಲ್ಯ ವಸ್ತುಗಳಾಗಿ ಇವತ್ತು ನಮ್ಮೊಟ್ಟಿಗೆ ಸಾಕಷ್ಟು ವಸ್ತುಗಳು ಇದಾವೆ ಕೂಡ. ಇನ್ನು ನಾವು ಜಲ ಸಂಬಂಧಿ ಆಚರಣೆಗಳನ್ನ ನೋಡೋದಾದ್ರೆ, ಈ ಜಲ ಸಂಬಂಧಿ ಆಚರಣೆ ಎಲ್ಲಿ ಸಾಕಷ್ಟು ಆಕಾರಗಳು ನಮಗೆ ಸಿಗ್ತಾ ಹೋಗ್ತವೆ. ಆ ಪ್ರಕೃತಿದತ್ತವಾಗಿರ್ತಕ್ಕಂತಹ ನೀರು ಏನಿದೆಯಲ್ಲ, ಅದು ಜನಪದರ ಆ ಜೀವನದಲ್ಲಿ ಎಲ್ಲ ಒಂದ್ ಕಡೆಗೆ ಪೂರ್ಣತ್ವದ ಒಂದು ಪ್ರತೀಕವಾಗಿ ಪೂಜಿಸಲ್ಪಡ್ತದೆ. ಅದು ದೈವತ್ವದ ಸಂಕೇತವಾಗಿ ಪ್ರಚುರ ಪಡ್ತಾ ಇದೆ. ಜನಪದರ ಆಚರಣೆಗಳೆಲ್ಲವೂ ಸಹ ಪ್ರಾರಂಭಗೊಳ್ತಕ್ಕಂತಹದ್ದು ನೀರಿನಿಂದನೇ. ನೀರಿಲ್ಲದೆ ಯಾವ ಆಚರಣೆನೂ ಪ್ರಾರಂಭಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳು ಗರ್ಭ ಧರಿಸಿದ್ರೆ ಆಕೆಯನ್ನ ನೀರು ಹಾಕೊಂಡಳೆ, ನೀರು ನಿಂತಿದೆ ಅಂತೇಳಿ ಸಂಬೋಧಿಸ್ತಕ್ಕಂಥದ್ದು ಇವತ್ತು ಸಹ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನು ಲಕ್ಷ್ಮೀ ಪೂಜೆ ಆಗ್ಬೋದು, ಯಲ್ಲಮ್ಮನ ಪೂಜೆ ಆಗ್ಬೋದು, ಎಲ್ಲ ಪೂಜೆಗಳು ದೇವಿಯ ಆರಾಧನೆಗಳಲ್ಲಿ ಕರಗದ ಆಚರಣೆಯಲ್ಲಿ ಆಗ್ಬೋದು, ಆ ಕಲಶ ಕುಂಭ ಕೊಡಗಳಿಗೆ ಎಲ್ಲದಕ್ಕೂ ಸಹ ನೀರನ್ನು ಹಾಕಿ ಪೂಜಿಸ್ತಕ್ಕಂತಹ ಒಂದು ಸಂಪ್ರದಾಯ ನಮ್ಮ ಜಲ ಸಂಸ್ಕೃತಿಯ ಪ್ರತೀಕವಾಗಿ ಆಚರಣೆಗಳಲ್ಲಿ ಅಡಗಿರುವಂತಹದ್ದನ್ನ ನೋಡ್ತೇವೆ. ಹಾಗೆ ನದಿ ಮೂಲಗಳಿಗೆ ಇವತ್ತಿಗೂ ಸಹ ನಾವು ಆದಷ್ಟು ಹೆಣ್ಣು ಮಕ್ಕಳ ಹೆಸರನ್ನ ಇಡ್ತಕ್ಕಂತಹದ್ದು ಎಲ್ಲ ನದಿ ಮೂಲಗಳಿಗೂ ನೋಡ್ತಾ ಹೋಗ್ತೇವೆ. ನದಿ ಆಗ್ಬೋದು, ಸಮುದ್ರ ಆಗ್ಬೋದು, ಹಳ್ಳ, ಕೆರೆ, ಕೊಳ್ಳ, ಮಳೆ, ತೀರ್ಥ ಇವೆಲ್ಲವೂ ಸಹ ಜಲರೂಪದ ಆಕಾರಗಳಾಗಿ ಇವತ್ತು ನಮ್ಮೊಟ್ಟಿಗೆ ಇರುವಂತಹದ್ದನ್ನ ನೋಡ್ತೇವೆ. ಇನ್ನು ನೀರಿಗೆ ಬಲಿ ನೀಡಿದಂತಹ ನಿದರ್ಶನಗಳು ಸಹ ಇವತ್ತು ನಮ್ಮಲ್ಲಿ ಇದಾವೆ. ಕೆರೆಗೆ ಆರದಂತಹ ಕಥನ ಕವನದಲ್ಲಿ ಭಾಗೀರಥಿಯನ್ನ ಕೆರೆಗೆ ಹಾರ ಕೊಡ್ತಾರೆ. ಹಾಗೆ ಸಾಕಷ್ಟು ಕಥನ ಕವನಗಳು ಇವತ್ತು ನಮ್ಮ ಇತಿಹಾಸದಲ್ಲಿ ನಡೆದಂತಹ ಒಂದು ಏನು ಸಂಪ್ರದಾಯ ಸಂಸ್ಕೃತಿಗಳು ಇದ್ವು, ಅಲ್ಲಿರ್ತಕ್ಕಂತಹ ಆ ಕಾಲಘಟ್ಟದ ಚಹರೆಗಳು ಏನು ಅಂತಕ್ಕಂಥ ಬಹಳ ಅದ್ಭುತವಾದ ವಿಚಾರಗಳನ್ನ ಇವತ್ತು ಕಥನ ಕಾವ್ಯಗಳು ನಮ್ಗೆ ತಿಳಿಸ್ಕೊಡ್ತವೆ ಕೂಡ. ಹಾಗೇನೆ ಜಲ ಬತ್ತಿದಾಗ ತುಂಬಿದಾಗ ತೆಪ್ಪೋತ್ಸವ ಬಾಗಿನಗಳನ್ನ ಅರ್ಪಣೆ ಮಾಡಿ ಜಲಕ್ಕೆ ಕೃತಜ್ಞತೆಯನ್ನ ಸಲ್ಲಿಸುವ ಒಂದು ಆಚರಣೆಯೂ ಸಹ ನಮ್ಮೊಟ್ಟಿಗೆ ಇದೆ. ಆ ಬಾಗಿನ ಅರ್ಪಣದ ಜೊತೆಗೆ ಹಲವಾರು ಭೌತಿಕ ವಸ್ತುಗಳನ್ನು ಜಲಕ್ಕೆ ಅರ್ಪಣೆ ಮಾಡಿ ಪೂಜನೀಯವಾಗಿ ಆ ವಸ್ತುಗಳನ್ನ ಬಳಸಿ ಮನಸ್ಸಿಗೆ ಒಂದು ಸಂತೋಷವನ್ನ ತಂದ್ಕೊಳ್ತಕ್ಕಂತಹ ಆಚರಣೆಗಳು ಜಲ ಸಂಬಂಧಿ ಆಚರಣೆಗಳಾಗಿ ಇವತ್ತು ಆಚರಣೆಗೊಳ್ತಾ ಇರುವಂತಹದ್ದನ್ನ ನೋಡ್ತೇವೆ. ಇನ್ನು ಕತ್ತೆಗಳ ಮದುವೆ, ಮಳೆ ಬಾರದೆ ಇದ್ದಾಗ ಕಪ್ಪೆಗಳ ಮದುವೆ, ಮಳೆರಾಯನನ್ನ ಮಾಡಿ ಹೊತ್ತು ಓಣಿಗಳಲ್ಲಿ ತಿರುಗ್ತಕ್ಕಂತಹದ್ದು, ಮಳೆ ಬೀಜ ತರ್ತಕ್ಕಂತಹದ್ದು, ಇನ್ನು ಗ್ರಾಮವೆಲ್ಲ ನೀರಧಾರೆಯಾಗಿ ನೀರನ್ನ ಎರಚಿ ತಂಪು ಮಾಡಿ ದೇವಸ್ಥಾನದ ಒಂದು ದೈವಗಳಿಗೆ ಅಭಿಷೇಕಗಳನ್ನ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಸಹ ಮಳೆ ಸಂಬಂಧಿ ಆಚರಣೆಯಾಗಿ ಜಲದೇವತೆಗೆ ಅರ್ಪಿಸ್ತಕ್ಕಂತಹ ಒಂದು ಆಚರಣಾ ರೂಪದ ವಿಚಾರಗಳಾಗಿ ನಮ್ಮೊಟ್ಟಿಗೆ ಇದಾವೆ ಕೂಡ. ಹಾಗೆ ಮದುವೆಯ ಸಂದರ್ಭದಲ್ಲಿ ನೀರ ಧಾರೆಯನ್ನ ಎರೆಯುವುದರ ಮೂಲಕ ಈ ಎರಡು ಜೀವಿಗಳನ್ನ ಕೂಡಿಸ್ತಕ್ಕಂತಹ ಒಂದು ಆಚರಣೆಯೂ ಸಹ ಇವತ್ತು ನಮ್ಮೊಟ್ಟಿಗೆ ಇದೆ. ಅದ್ರ ಜೊತೆಗೇನೆ ಸಾವಾದಾಗ ಜಲ ಬಿಡುವ ಮೂಲಕ ಆ ಜೀವವನ್ನ ಜೀವ ಜಗತ್ತಿನಿಂದ ಬೇರ್ಪಡಿಸ್ತಕ್ಕಂತಹ ಒಂದು ಕ್ರಿಯೆಯೂ ಸಹ ಜಲ ಸಂಬಂಧಿ ಆಚರಣೆಯಾಗಿ ಇವತ್ತು ನೋಡ್ತೇವೆ. ಅಲ್ಲೆಲ್ಲ ಕಡೆಯೂ ಸಹ ಜಲ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಸಾಂಕೇತಿಕ ಅರ್ಥವನ್ನ ಕೊಟ್ಟು ಆಚರಣೆಗಳಲ್ಲಿ ತನ್ನ ಅಸ್ತಿತ್ವವನ್ನ ಅದು ಪಡ್ಕೊಂಡಿದೆ. ಹಾಗೇನೆ ಅಗ್ನಿ ಸಂಬಂಧಿ ಆಕಾರಗಳನ್ನ ನಾವು ನೋಡೋದಾದ್ರೆ, ಅಗ್ನಿ ಅಂದ್ರೇನೆ ಅದಕ್ಕೆ ಕರಗಿಸುವ ಗುಣ ಇದೆ, ಪರೀಕ್ಷಿಸುವ ಗುಣ ಇದೆ, ಪರಿಶುದ್ಧಗೊಳಿಸುವ ಗುಣ ಇದೆ ಅಂತ ಹೇಳಿ ಅದರ ಗುಣವನ್ನ ಅರಿತು ಆಚರಣೆಯಲ್ಲಿ ಬಳಸಲ್ಪಟ್ಟಿದ್ದಾರೆ ನಮ್ಮ ಜನಪದರು. ಅಗ್ನಿಯ ಇರುವಿಕೆಯನ್ನ ಹಲವಾರು
ಒಂದು ಆಯಾಮಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಕೂಡ. ಅಗ್ನಿ ಅದು ಇರುವಿಕೆಯನ್ನ ತೋರಿಸ್ತದೆ ಅನ್ನೋದಕ್ಕೆ ಜಗಳ ಆಡ್ತಕ್ಕಂಥದ್ದು, ಹೊಡೆದಾಟ ಆಡ್ತಕ್ಕಂಥದ್ದು, ಹಾಗೆ ಅಗೆತನವನ್ನ ಮಾಡ್ತಕ್ಕಂಥದ್ದನ್ನ ಅಗ್ನಿಯೊಂದಿಗೆ ಸಮೀಕರಿಸಿ ಅಗ್ನಿದೇವ ಅವನು ಅಂತ ಹೇಳಿ ಸಂಬೋಧಿಸ್ತಾ ಹೋಗುವಂಥದ್ದು ಸಹ ಅಗ್ನಿ ಅಪಾಯಕಾರಿ ಅನ್ನುವ ಸೂಚನೆಯನ್ನ ಒಂದ್ ಕಡೆಗೆ ಕೊಡ್ತಾರೆ. ಅಗ್ನಿ ಅಂದ್ರೇನೆ ಹಾಗೆ, ಅದೇ ಒಂದು ರೀತಿಯ ಸ್ಫೋಟಕ ವಸ್ತು. ಹಾಗಾಗಿ ಆ ಅಗ್ನಿಯನ್ನ ಬದುಕಿನ ಜೊತೆ ರಕ್ಷಣೆಯ ರೂಪದಲ್ಲಿಯೂ ಸಹ, ಆ ಸ್ಫೋಟಕ ತತ್ವವನ್ನ ಸಂರಕ್ಷಣಾ ರೂಪದಲ್ಲಿಯೂ ಸಹ ಬದಲಾಯಿಸಿಕೊಂಡಂತಹ ಆಚರಣೆಗಳು ಸಹ ಇವತ್ತು ನಮ್ಮೊಟ್ಟಿಗೆ ಇದಾವೆ. ಅಗ್ನಿ ಒಂದು ಕಡೆ ಸ್ಫೋಟಕ ತತ್ವವಾದರೆ ಮತ್ತೊಂದು ಕಡೆ ಶಾಂತಿಯ ಒಂದು ದ್ಯೂತ್ಯಕವಾಗಿ ಆಚರಣೆಗಳಲ್ಲಿ ಇವತ್ತು ಮೇಳೈಸಿಕೊಂಡಿದೆ. ಜ್ಯೋತಿಯಾಗಿ, ಕಲಶವಾಗಿ, ಹಾಗೇನೆ ಪಂಚಿನ ರೂಪದಲ್ಲಿಯೂ ಸಹ ಆರಾಧಿಸಲ್ಪಟ್ಟಿದೆ. ಆ ಸೌಮ್ಯದ ಒಂದು ಶಾಂತಿಯ ವಿಜಯದ ಸಂಕೇತವಾಗಿಯೂ ಸಹ ಇವತ್ತು ಜ್ಯೋತಿ ಬೆಳಗಿಸಿ ಆ ಒಂದು ಸಾಂಕೇತಿಕ ಅರ್ಥವನ್ನ ನೀಡುವ ಆಚರಣೆಗಳು ಸಹ ನಮ್ಮೊಟ್ಟಿಗೆ ಇದಾವೆ. ಇನ್ನು ದೀಪಾವಳಿಯಲ್ಲಿ ದೀಪ ಬೆಳಗಿಸ್ತಕ್ಕಂಥದ್ದು, ಸಂಕ್ರಾಂತಿಯಲ್ಲಿ ಹುರಿಯುವ ಬೆಂಕಿಯಲ್ಲಿ ಕಿಚ್ಚು ಹಾಯಿಸ್ತಕ್ಕಂಥದ್ದು, ಇನ್ನು ಕಾರ್ತೀಕ ಮಾಸದಾದ್ಯಂತ ಇಡೀ ಒಂದು ತಿಂಗಳ ಕಾಲ ಪ್ರತಿದಿನ ಸಾಯಂಕಾಲ ಬೆಳಕಿನ ದೇವತೆ ಕೊಂತಮ್ಮ ಬಂದಿದ್ದಾಳೆ ಅಂತೇಳಿ ಮನೆಯ ಮುಂದೆ ಜ್ಯೋತಿಯನ್ನ ಬೆಳಗಿಸ್ತಕ್ಕಂಥದ್ದು, ಇನ್ನು ಕೆಂಡ ತೂರ್ತಕ್ಕಂತಹ ಆಚರಣೆಗಳು ಇವತ್ತು ನಮ್ಮಲ್ಲಿ ಇದಾವೆ. ಹಾಗೆ ಬರಿಗಾಲಲ್ಲಿ ಕೆಂಡದಲ್ಲಿ ನಡೆತಕ್ಕಂತಹ ಆಚರಣೆಗಳು ಸಹ ಸಾಕಷ್ಟು ಇದಾವೆ. ಇವೆಲ್ಲಕ್ಕೂ ಆಕರವಾಗಿ ಬೆಂಕಿಯನ್ನ ಬಳಸತಕ್ಕಂತಹದ್ದು ಆಚರಣೆಗಳಲ್ಲಿ ನಾವು ಕಂಡುಕೊಳ್ತೇವೆ ಕೂಡ. ಹಾಗೆ ಇಂತಹ ಚಿಕ್ಕ ಚಿಕ್ಕ ಆಚರಣೆಗಳ ನಾವು ಅವಲೋಕಿಸ್ತಾ ಹೋದಾಗೆ ಅಲ್ಲಿಯ ಆಕರಗಳು ನಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತವೆ ಅಂತ ಹೇಳಿ ಬಯಸ್ತೇನೆ. ಇನ್ನು ಮತ್ತೊಂದು ಗಾಳಿ ಸಂಬಂಧಿ ಆಚರಣೆಗಳು ಸಹ ಸಾಕಷ್ಟು ನಮ್ಮ ಜಾನಪದ ಜಗತ್ತಿನಲ್ಲಿ ಇರುವಂತಹದ್ದನ್ನ ನೋಡ್ತೇವೆ. ಗಾಳಿ ಅಂದ್ರೆ ಅದು ಕಣ್ಣಿಗೆ ಕಾಣದ ವಸ್ತು, ಆದರೆ ಕೆರೆ, ನದಿ, ಹಳ್ಳ, ದಂಡೆಗಳಲ್ಲಿ ಎಲ್ಲ ಒಂದ್ ಕಡೆಗೆ ಆಕಾರ ಪಡೀತದೆ. ನಿರಾಕಾರ ರೂಪ ಅದು, ಅದಕ್ಕೆ ಆಕಾರ ಇಲ್ಲ. ಆದ್ರೆ ಕೆರೆ, ನದಿ, ದಂಡೆಗಳಲ್ಲಿ ಅಮ್ಮನ ರೂಪದಲ್ಲಿ ಗಾಳೆಮ್ಮನಾಗಿ, ಗಾಳಿ ದೈವವಾಗಿ ಗುರುತಿಸಿಕೊಂಡು ಊರವರೆಗೆ ಒಂದ್ ಕಡೆಗೆ ಪೂಜಿಸಲ್ಪಡ್ತದೆ. ಹಾಗೆ ಹುಸಿರನ್ನ, ದೆವ್ವವನ್ನ, ಕ್ಷುದ್ರ ಶಕ್ತಿಯನ್ನ ನಿರಾಕಾರ ರೂಪದಲ್ಲಿ ಗಾಳೆಮ್ಮನಾಗಿ ಗುರುತಿಸ್ಕೊಂಡಿರ್ತಕ್ಕಂತಹ ಆಚರಣೆಗಳು ಸಹ ಇದಾವೆ. ಗಾಳಿ ಅಂದ್ರೇನೆ ಒಂದೆಡೆ ಜೀವಪೋಷಕವಾಗಿ ವಿಜೃಂಭಿಸ್ತದೆ, ಮತ್ತೊಂದು ಕಡೆ ಜೀವ ನಾಶಕವಾಗಿಯೂ ಸಹ ಅದು ವಿಜೃಂಭಿಸ್ತದೆ ಕೂಡ. ನಮ್ಮ ಆಚರಣೆಗಳಲ್ಲಿ ಅಮ್ಮನನ್ನ ಕಳಿಸ್ತಕ್ಕಂಥದ್ದು ವರ್ಷಕ್ಕೊಂದ್ಸರಿ ಇಡೀ ಗ್ರಾಮದ ಎಲ್ಲ ಕಸಕಡ್ಡಿಗಳನ್ನ ಎಲ್ಲವನ್ನ ಸ್ವಚ್ಛಗೊಳಿಸಿ ಒಂದು ಊರಿನಿಂದ ಇನ್ನೊಂದು ಊರಿಗೆ, ಮತ್ತೊಂದು ಊರಿಗೆ ಕಳಿಸ್ತಾ ಕೊನೆಗೆ ಯಾವುದೋ ಒಂದು ಜಲಮೂಲಕ್ಕೆ ಅದನ್ನ ತಲುಪಿಸ್ತಕ್ಕಂತಹ ಆಚರಣೆಯನ್ನ ಅಮ್ಮನ ಕಳಿಸ್ತಕ್ಕಂತಹ ಆಚರಣೆ ಇದೆ. ಇನ್ನು ಗುಳೆ ಹೋಗ್ತಕ್ಕಂಥದ್ದು, ಇಡೀ ದಿನ ಒಂದು ದಿನದ ಕಾಲ ಯಾವುದಾದ್ರೂ ಒಂದು ನದಿಯ ದಡೆಗೆ ಹೋಗಿ ಎಲ್ಲ ಸ್ವಚ್ಛಗೊಂಡು ಗ್ರಾಮಕ್ಕೆ ಬರ್ತಕ್ಕಂಥದ್ದು, ಗಡಿ ದಾಟಿಸ್ತಕ್ಕಂಥದ್ದು, ಇವೆಲ್ಲವೂ ಸಹ ಎಲ್ಲ ಒಂದ್ ಕಡೆಗೆ ಭೀಕರ ಸಾಂಕ್ರಾಮಿಕ ರೋಗಗಳನ್ನ ತಡೆಯಲಿಕ್ಕೆ ಗ್ರಾಮ ಸ್ವಚ್ಛತೆಯನ್ನ ಮಾಡುವ ತಂತ್ರಗಾರಿಕೆಯಾಗಿ ಅಮ್ಮನ ಆಚರಣೆಯಾಗಿ ಗಾಳಿ ದೈವವನ್ನ ಪೂಜಿಸ್ತಕ್ಕಂತಹ ಬಂದಿರುವಂತಹದ್ದು ಜನಪದ ಆಚರಣೆಗಳಲ್ಲಿ ನೋಡ್ತೇವೆ. ಹಾಗೆ ದೃಷ್ಟಿ ನಿವಾರಕವಾಗಿ ಕೆಲವೊಂದು ವಸ್ತುಗಳನ್ನ ಬಳಸುವುದರ ಮೂಲಕ ಆ ದೃಷ್ಟಿ ನಿವಾರಣೆಯನ್ನ ಮಾಡ್ಕೊಳ್ತಕ್ಕಂತಹ ಪ್ರಸಂಗಗಳು ಸಹ ಆಚರಣೆಗಳಲ್ಲಿ ಇದಾವೆ. ಮೆಣಸಿನಕಾಯಿಯನ್ನ ಎಳೆ ತೆಗಿತಕ್ಕಂಥದ್ದು, ಪೊರಕೆ ಕಡ್ಡಿಯನ್ನ ಮುರಿದು ಸುಡ್ತಕ್ಕಂಥದ್ದು, ಅರಳೆಯನ್ನ ಗೋಡೆಗೆ ಹಚ್ಚಿ ಸುಡುವಂತಹದ್ದು, ಇನ್ನು ಅರಿಶಿಣದ ಬೇರನ್ನ ತೋಳಿಗೆ ಕಟ್ಟಿ ಸುಡ್ತಕ್ಕಂಥದ್ದು, ಇವೆಲ್ಲ ಭೌತಿಕ ವಸ್ತುಗಳು, ತುಂಬಾ ಪುಟ್ಟ ಪುಟ್ಟ ಭೌತಿಕ ವಸ್ತುಗಳು. ಆದ್ರೆ ಅವೆಲ್ಲವೂ ಸಹ ಆಚರಣೆಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಮಹತ್ವವನ್ನ ಪಡ್ಕೊಂಡು ಬಳಸಲ್ಪಡ್ತವೆ ಅಂತಕ್ಕಂಥದ್ದು. ಹಾಗೆ ಬಳಸಲ್ಪಡ್ತಕ್ಕಂತಹ ವಸ್ತುಗಳಲ್ಲಿರ್ತಕ್ಕಂತಹ ಏನು ಗುಣಗಳಿದಾವೋ ಆ ಗುಣಗಳಲ್ಲೂ ಸಹ ಇವತ್ತು ನಮಗೆ ಅಧ್ಯಯನಕ್ಕೆ ಯೋಗ್ಯ ವಿಚಾರಗಳಾಗಿ ಸಿಗ್ತವೆ ಅಂತೇಳಿ ಬಯಸ್ತೇನೆ. ಇನ್ನು ಆಕಾಶ ಸಂಬಂಧಿ ಆಚರಣೆಗಳು ಅಂದಾಗ ಎಲ್ಲ ಒಂದ್ ಕಡೆಗೆ ಜನಪದರ ಗ್ರಹಿಕೆಯಲ್ಲಿ
ಸೂರ್ಯ, ಚಂದ್ರ, ನಕ್ಷತ್ರ, ಸಿಡಿಲು, ಗುಡುಗು, ಮಿಂಚು ಇವೆಲ್ಲವೂ ಸಹ ನಿಸರ್ಗದಲ್ಲಿ ನಡೀತಕ್ಕಂತಹ ವಿಸ್ಮಯ ಕ್ರಿಯೆಗಳು. ಅವುಗಳ ಬಗ್ಗೆ ಎಲ್ಲ ಭಯ, ಆತಂಕ, ದುಗುಡ ದುಮ್ಮಾನಗಳು ಇದು. ಹಾಗಾಗಿ ಅವುಗಳನ್ನೆಲ್ಲವನ್ನು ಸಹ ತನ್ನ ತೆಕ್ಕೆಗೆ ತಂದ್ಕೊಳ್ಬೇಕು ಅಂದರೆ ಅವುಗಳನ್ನು ಆಚರಣೆಗಳ ಮೂಲಕ ಅವುಗಳನ್ನು ಮಣಿಸ್ಕೊಂಡು ತನ್ನವಾಗಿಸಿಕೊಂಡಂತಹ ಪ್ರಸಂಗಗಳು ಹಲವಾರು ಆಚರಣೆಗಳಲ್ಲಿ ನಾವು ನೋಡ್ತೇವೆ. ಸಂಕ್ರಾಂತಿ, ದೀಪಾವಳಿ ಹಬ್ಬಗಳಲ್ಲಿ ಮೈಗೆ ಎಣ್ಣೆಯನ್ನು ಹಚ್ಕೊಂಡು ಶುಭ್ರವಾಗಿ ಬಿಸಿಲಲ್ಲಿ, ಬೆಳಗಿನ ಬಿಸಿಲಲ್ಲಿ ಮೈ ಕಾಯಿಸಿ ಸ್ನಾನ ಮಾಡ್ತಕ್ಕಂತಹ ಆಚರಣೆಗಳು ಜಾಸ್ತಿ ಇದ್ದಾವೆ. ಹಾಗೇನೆ ಎಲ್ಲ ಆಚರಣೆಗಳು ಸಹ ಬೆಳಗಿನ ಸಂದರ್ಭದಲ್ಲಿ ಮತ್ತು ಇಳಿ ಹೊತ್ತಿನಲ್ಲಿ ಸಾಯಂಕಾಲದ ತಿಳಿ ಸೂರ್ಯನ ಬೆಳಕಿನಲ್ಲಿ ನಡೆಯುವಂತಹ ಆಚರಣೆಗಳು ಜಾಸ್ತಿ. ಯಾಕೆ ಈ ಥರದ ಕಾಲವನ್ನು ಆರಿಸ್ಕೊಂಡ್ರು ಅಂತ ಹೇಳಿದ್ರೆ, ಬಹುಶಃ ಜಾನಪದರಿಗೆ ವೈಜ್ಞಾನಿಕ ವಿಚಾರಧಾರೆಗಳು ಸಾಕಷ್ಟು ಗೊತ್ತಿದ್ವು ಅಂತೇಳಿ ಅನಿಸ್ತದೆ. ಸಸ್ಯಗಳಿಗೆ ಪತ್ರ ಹರಿತ್ತು ಮಾನವನಿಗೆ ವಿಟಮಿನ್ ಡಿ ಏನು ಬೇಕಿತ್ತಲ್ಲ ಆ ಉತ್ಪಾದನೆ ಆಗ್ತಕ್ಕಂತಹದ್ದು ಬೆಳಗಿನ ಸೂರ್ಯನ ಕಿರಣಗಳಲ್ಲಿ, ಸಂಜೆಯ ಸೂರ್ಯನ ಕಿರಣಗಳಲ್ಲಿ. ಹಾಗಾಗಿ ಆ ಸಂದರ್ಭದಲ್ಲಿ ಮನಃಶಾಂತಿಯಿಂದ ಆಚರಣೆಗಳನ್ನ ಮಾಡಿದ್ರೆ ಫಲ ಸಮೃದ್ಧಿ ಸಿಗ್ತದೆ ಅನ್ನುವ ಆಶಯದಿಂದ ಆ ರೀತಿಯ ಕಾಲಮಿತಿಯನ್ನ ನಮ್ಮ ಜನಪದರು ಇಟ್ಕೊಂಡ್ರು ಅಂತ ಹೇಳಿ ಅನಿಸ್ತದೆ. ಹಾಗೇನೆ ಸೂರ್ಯಕಿರಣದ ಒಂದು ಬೀಳುವಿಕೆಯಿಂದ ದೇಹದಲ್ಲಿ ರಕ್ತ ಸಂಚಾರ ಆಗ್ತದೆ ಆ ಬಿಸಿಗೆ. ಆಗ ಆ ರಕ್ತ ಸಂಚಾರದಿಂದ ನಮ್ಮ ದೇಹದೊಳಗೆ ನಿರೋಧಕ ಶಕ್ತಿ ಉಂಟಾಗ್ತದೆ ಅಂತಕ್ಕಂತಹ ವೈಜ್ಞಾನಿಕ ಸತ್ಯಗಳು ಸಹ ಆಚರಣೆಯ ಹಿನ್ನೆಲೆಯಲ್ಲಿ ನಾವು ಇವತ್ತು ನೋಡ್ಬೇಕಾಗ್ತದೆ. ಬೆಳಕು ಕೊಡ್ತಕ್ಕಂತಹ ಸೂರ್ಯನನ್ನ ಇಂತಹ ಹಲವಾರು ಕಾರಣಗಳಿಂದ ದೈವ ಸ್ವರೂಪಿಯಾಗಿ ಮಾಡಿದ್ದಾರೆ. ಹಾಗೇನೆ ಯುಗಾದಿಯ ಲಾಭ ನಷ್ಟಗಳನ್ನ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು, ರಂಜಾನ್ ಹಬ್ಬದಲ್ಲಿ ಇವತ್ತು ಹಬ್ಬ ಮಾಡಬೇಕೋ ಬೇಡವ ಅಂತ ನಿರ್ಣಯ ಮಾಡ್ತಕ್ಕಂಥದ್ದು ಚಂದ್ರ. ಆ ಚಂದ್ರ ಗ್ರಹಣವನ್ನು ಸಹ ಜನಪದರು ಅದನ್ನ ಅಷ್ಟು ಸುಲಭವಾಗಿ ತಗೊಂಡಿಲ್ಲ. ಆ ಗ್ರಹಣ ಕಾಲಗಳಲ್ಲಿ ಜೀವಿಯ ಮೇಲೆ ಉಂಟಾಗ್ತಕ್ಕಂತಹ ಪರಿಣಾಮವನ್ನ ನಿಯಂತ್ರಿಸಬೇಕು ಅಂತೇಳಿ ಗ್ರಹಣ ಸಂದರ್ಭದಲ್ಲಿ ಹಲವಾರು ನಂಬಿಕೆ ನಿಷೇಧಗಳ ಮೂಲಕ ಆ ಕಿರಣವನ್ನ ನೋಡದ ಹಾಗೆ ಬಂಧಿಸಿ ಮನೆಯೊಳಗೆ ಇಡ್ತಕ್ಕಂತಹ ಒಂದು ಆಚರಣೆಗಳು ಸಹ ಇವತ್ತಿಗೂ ಇದಾವೆ. ಇನ್ನು ಆ ಒಂದು ಗ್ರಹಣವನ್ನ ಹೇಗೆ ನೋಡ್ತಾ ಇದ್ರು ಅಂದ್ರೆ, ನೀರಿನಲ್ಲಿ ಒನಕೆಯನ್ನ ನಿಲ್ಲಿಸಿ ಗ್ರಹಣದ ಬಿಂಬವನ್ನ ನೋಡಿ ಅವರು ವೈಜ್ಞಾನಿಕ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ಸಹ ಇವತ್ತು ನಾವು ನೋಡ್ಬೇಕಾಗ್ತದೆ. ಹಾಗೆ ಜಾನಪದರ ಒಂದು ಜಾಣ್ಮೆಯಲ್ಲಿ ಸಸ್ಯಗಳು, ಪ್ರಾಣಿಗಳು ಸಹ ಸಾಕಷ್ಟು ಆಚರಣೆಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾವೆ. ಹಲವಾರು ಆಹಾರ ಪದಾರ್ಥಗಳು ಕೆಡಬಾರ್ದು, ಸೂರ್ಯನ ಕಿರಣ ಬೀಳಬಾರ್ದು ಅಂತೇಳಿ ಅವನ್ನ ನೆಲವು ಅಂತೇಳಿ ಕಟ್ಟಿ ಅದರಲ್ಲಿ ಆಹಾರ ಪದಾರ್ಥಗಳನ್ನ ಇಟ್ಟು ಸಂರಕ್ಷಿಸ್ತಾ ಇದ್ರು. ಆದ್ರೆ ಇವತ್ತು ನಾವು ಫ್ರಿಡ್ಜ್ ಅನ್ನ ಬಳಸ್ತೇವೆ, ಅದು ಎಷ್ಟು ಆರೋಗ್ಯಕರ ಅಂತೇಳಿ ತಮ್ಮೆಲ್ರಿಗೂ ತಿಳಿದಂತಹ ವಿಷಯ. ಹಲವಾರು ಆಕಾಶಕಾಯಗಳು ಎಲ್ಲ ಜಾನಪದರ ಒಂದು ಪಾರಂಪರಿಕ ಜ್ಞಾನದಲ್ಲಿ ಸೂರ್ಯ, ಚಂದ್ರ ಆಗ್ಬೋದು, ನಕ್ಷತ್ರ ಆಗ್ಬೋದು, ಅವೆಲ್ಲವೂ ಸಹ ತಾರೆಗಳಾಗ್ಬೋದು, ಅವನ್ನ ಚುಕ್ಕಿಗಳು ಅಂತ ಹೇಳಿ ಅವರು ಕೈ ಕರ್ಕೊಂಡು ಆ ಚುಕ್ಕಿಗಳಿಗೆ ದೈವತ್ವವನ್ನ ಕೊಟ್ಟು ಭೂಮಿ ಬರಡಾಗಿ, ಗಾಳಿ ಮಲಿನವಾಗಿ, ಜಲ ಬತ್ತುವಂತಹ ಹೀನ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ ಕೂಡ. ಇಂತಹ ಸಂದರ್ಭದಲ್ಲಿ ಈ ಒಂದು ಭೌಗೋಳಿಕ ವಿಚಾರಧಾರೆಗಳನ್ನ ಇಟ್ಕೊಂಡು ಅವಲೋಕಿಸಿ ಅವರ ಆಚರಣೆಗಳನ್ನ ಒಂದಷ್ಟು ಅರ್ಥೈಸ್ಕೊಂಡಾಗ ಅಲ್ಲಿರ್ತಕ್ಕಂತಹ ಒಳಮರ್ಮಗಳು ನಮಗೆ ತಿಳಿತದೆ ಅಂತೇಳಿ ಹೇಳಿ ಬಯಸ್ತೇನೆ. ಏನು ಮಾನವನ ಬೆಳವಣಿಗೆಗೆ ಪ್ರಕೃತಿ ಉಳಿಯುವಿಕೆ ಬಹಳ ಮುಖ್ಯ ಅಂತಕ್ಕಂತಹ ಸತ್ಯ ನಮ್ಮ ಜನಪದರಿಗೆ ಗೊತ್ತಿತ್ತು. ಅದಕ್ಕಾಗಿ ಹಲವಾರು ಪ್ರಾಣಿಗಳನ್ನ, ಸಸ್ಯಗಳನ್ನ, ಹಲವಾರು ರೀತಿಯ ಆಚರಣೆಗಳ ಮುಖೇನ ಆಕಾರಗಳಾಗಿ ಅವರು ಬಳಸ್ಕೊಳ್ತಾ ಬಂದ್ರು ಕೂಡ. ಅವೆಲ್ಲವೂ ಸಹ ಇವತ್ತು ನಮ್ಮೊಟ್ಟಿಗೆ ಜೀವನಾನುಭವದೊಂದಿಗೆ, ನಂಬಿಕೆಗಳೊಂದಿಗೆ, ಆಚರಣೆಗಳೊಂದಿಗೆ ಇವತ್ತಿಗೂ ಸಹ ನಮ್ಮ ಕಣ್ಣೆದುರಿಗೆ ಇದಾವೆ ಕೂಡ. ಎತ್ತನ್ನ ನಂದಿಯಾಗಿ, ನಾಯಿಯನ್ನ ಬೀರಲಿಂಗವಾಗಿ, ಹಾಗೇನೆ ಹಂದಿಯನ್ನ ವರಹದ ರೂಪದಲ್ಲಿ, ಹಾವನ್ನ ನಾಗದೇವತೆಯಾಗಿ, ಕುದುರೆಯನ್ನ ಶಕ್ತಿ ದೇವತೆಯಾಗಿ, ಆನೆ
ಆವು ಇಲಿ ಗಣಪನ ಅನುಯಾಯಿಗಳಾಗಿ ಜೀವ ಜಗತ್ತಿನಲ್ಲಿ ಇವತ್ತು ಅವೆಲ್ಲವೂ ಸಹ ಅಸ್ತಿತ್ವವನ್ನ ಪಡ್ಕೊಂಡಿರುವಂತಹದ್ದನ್ನ ನೋಡ್ತೇವೆ. ಹಾಗೆ ಜೋಕಪ್ಪನ ಹಬ್ಬದಲ್ಲಿ ಜೋಕಪ್ಪನ ಕಪ್ಪು ಅಂತ ಹೇಳಿ ಕೊಡ್ತಾರೆ. ಅದನ್ನ ಸರಗದ ಮೂಲಕ ಹೊಲಗದ್ದೆಗಳಿಗೆಲ್ಲ ಚೆಲ್ತಕ್ಕಂಥದ್ದು. ಇನ್ನು ಕಾಮಣ್ಣನ ಇಡೀ ರಾತ್ರಿ ಕಾಮನ ಆಚರಣೆಯನ್ನ ಮಾಡಿ ಕೆಂಡದಲ್ಲಿ ಎಲ್ಲ ವಸ್ತುಗಳನ್ನ ಊರಲ್ಲಿ ಸಿಗ್ತಕ್ಕಂತಹ ಪರಕೆ ಪುಟ್ಟಿ ಏನೇನು ವಸ್ತು ಸಿಗ್ತದೋ ಅದನ್ನೆಲ್ಲ ಹಾಕಿ ಸುಟ್ಟು ಆ ಬೂದಿಯನ್ನ ಮರುದಿವಸ ಹೊಲಗಳಿಗೆ ಎರಚತಕ್ಕಂಥದ್ದು. ಇಡೀ ರಾತ್ರಿ ಊರಿನ ಓಣಿಗಳಿಗೆ ಚರಂಡಿಗಳಿಗೆ ಎರಚತಕ್ಕಂಥದ್ದು ಎಲ್ಲ ಒಂದ್ ಕಡೆಗೆ ಅದು ಆಚರಣೆಯ ಮುಖೇನ ಗ್ರಾಮ ಸ್ವಚ್ಛತೆಯನ್ನ ಮಾಡ್ತಕ್ಕಂತಹ ಆಮೇಲೆ ಬೆಳೆಗಳಿಗೆ ಕೀಟ ಬಾಧೆಯನ್ನ ತಡೆಯತಕ್ಕಂತಹ ತಂತ್ರಗಾರಿಕೆಯ ಆಚರಣೆಯಾಗಿ ನಾವು ಇವತ್ತು ನೋಡ್ಬೇಕಾಗ್ತದೆ. ಇನ್ನು ಮಹಾನವಮಿಯಲ್ಲಿ ಬನ್ನಿಯನ್ನ ಬಳಸ್ತೇವೆ. ಶಿವರಾತ್ರಿಯಲ್ಲಿ ಬಿಲ್ವ ಪತ್ರೆಯನ್ನ ಉತ್ತರಾಣಿಯನ್ನ ಬಳಸ್ತೇವೆ. ಯುಗಾದಿಯಲ್ಲಿ ಬೇವು ಮಾನವನ ಆರೋಗ್ಯದ ಒಂದು ಉಪಯುಕ್ತ ಸಸ್ಯ ಮೂಲ ಆಗಿದೆ. ಈ ತರದ ಸಸ್ಯದ ಆಕರಗಳನ್ನ ಬಳಸಿ ಪ್ರಾಣಿಗಳನ್ನ ಆಕರಗಳಾಗಿ ಬಳಸಿ ಆಚರಣೆಗಳ ಮುಖೇನ ಅವುಗಳ ಲಾಭವನ್ನ ಪಡ್ಕೊಳ್ತಕ್ಕಂತಹ ಜ್ಞಾನ ನಮ್ಮ ಜನಪದರಿಗೆ ಇತ್ತು ಅಂತೇಳಿ ನಾವು ಯೋಚಿಸ್ಬೇಕಾಗ್ತದ. ಅದೇ ರೀತಿ ಎಷ್ಟೊಂದು ಪ್ರಾಣಿಗಳನ್ನ ಕುಲ ಚಿಹ್ನೆಗಳು ಕುಲ ಬಂಧುಗಳಾಗಿ ಅವುಗಳನ್ನ ತಮ್ಮೊಟ್ಟಿಗೆ ಇಟ್ಕೊಂಡು ಆರಾಧಿಸ್ತಾ ಅವುಗಳ ಒಂದು ಸಂತಾನವನ್ನ ಹೆಚ್ಚಿಸ್ತಕ್ಕಂತಹ ಒಂದು ತಂತ್ರಗಾರಿಕೆಯೂ ಸಹ ಇವತ್ತು ಆಚರಣೆಗಳಲ್ಲಿ ಕಾಣ್ತೇವೆ. ಇವತ್ತು ಏನು ಅರಣ್ಯ ಇಲಾಖೆಯವರು ಕಾನೂನಿನ ಒಂದು ಬಿಗಿ ಭದ್ರತೆಯಲ್ಲಿ ಎಷ್ಟೇ ಇಟ್ಟರೂ ಸಹ ಅದು ಎಷ್ಟರ ಮಟ್ಟಿಗೆ ಅರಣ್ಯ ಉಳಿತದೋ ಗೊತ್ತಿಲ್ಲ. ಆದರೆ ಹಿಂದೆ ದೇವರ ಕಾಡುಗಳು, ದೇವರ ಗುಡ್ಡಗಳು, ದೇವರ ಒಂದು ಅರಣ್ಯಗಳು ಅಂತ ಹೇಳಿ ಏನು ಮಾಡಿದ್ರಲ್ಲ ಅವೆಲ್ಲವೂ ಸಹ ಎಲ್ಲ ಒಂದ್ ಕಡೆಗೆ ದೈವತ್ವದ ಅಣೆಪಟ್ಟಿಯನ್ನ ಕಟ್ಕೊಂಡು ಸಂರಕ್ಷಿತಗೊಂಡು ಇವತ್ತು ಏನಾದ್ರೂ ಒಂದಷ್ಟು ಕಾಡು ಉಳಿದಿದೆ ನಮಗೆ ಅಂದ್ರೆ ಆ ಜನಪದರ ಒಂದು ಜಾಣ್ಮೆಯ ಒಂದು ತಂತ್ರಗಾರಿಕೆಯ ಆಚರಣೆಗಳಿಂದ ಅಂತೇಳಿ ಅಂದ್ಕೊಳ್ಬೇಕಾಗ್ತದ. ಕಾನೂನು ಮಾಡದ ಕೆಲಸವನ್ನ ಆಚರಣೆಗಳು ಎಲ್ಲ ಒಂದು ಕಡೆಗೆ ಗುಪ್ತವಾಗಿ ಮಾಡ್ಕೊಂಡು ಇವತ್ತು ಬರ್ತಾ ಇದ್ದಾವೆ. ಹಾಗೆ ಸಸ್ಯ ಸಂಪತ್ತಾಗ್ಬೋದು, ಪ್ರಾಣಿ ಜಗತ್ತಾಗ್ಬೋದು, ಇವತ್ತು ಭೌತಿಕ ಆಕಾರವಾಗಿ ನಮ್ಮೊಟ್ಟಿಗೆ ಇದೆ ಅಂತ ಹೇಳಿದ್ರೆ ಪೂಜಿಸಲ್ಪಡ್ತಾ ಇರೋದ್ರಿಂದನೇ ಅದು ಸಂರಕ್ಷಿಸ್ತಾ ಇದೆ. ಇಲ್ಲಾಂದ್ರೆ ಅದು ಯಾವತ್ತೋ ಮಾನವನ ಕಪಿಮುಷ್ಟಿಯಲ್ಲಿ ಏನೆಲ್ಲ ಆಗ್ತಾ ಇತ್ತು. ಈ ತರದ ಹಲವಾರು ಆಕರಗಳು, ಹಲವಾರು ವಿಚಾರಗಳು, ಹಲವಾರು ವಸ್ತುಗಳು ನಮ್ಮೊಟ್ಟಿಗೆ ಇದಾವೆ. ಆ ಎಲ್ಲವೂ ಸಹ ಒಂದೊಂದು ಕಥೆಯನ್ನ ಹೇಳ್ತವೆ. ಅವೆಲ್ಲವೂ ಸಹ ಎಲ್ಲ ಒಂದ್ ಕಡೆಗೆ ಉಪಯೋಗಿ ತತ್ವವನ್ನ ಹೊಂದಿರುವಂತಹದ್ದು. ಆ ಎಲ್ಲ ಆಕರಗಳ ಮಧ್ಯದಲ್ಲಿ ನಮ್ಮ ಬದುಕಿನ ಭವಿಷ್ಯ ಅಡಗಿದೆ. ವರ್ತಮಾನದ ಹೊಸ ಜ್ಞಾನದ ಶೋಧನೆಗೆ ಆ ವಸ್ತುಗಳು ಇವತ್ತು ನಮ್ಮ ಮುಂದಿನ ಸಂಶೋಧಕರಿಗೆ ದಾರಿದೀಪ ಆಗ್ಬೇಕು ಅಂತೇಳಿ ಅನಿಸ್ತದೆ. ಆ ತನ್ನೊಳಗೆ ಅಡಗಿರ್ತಕ್ಕಂತಹ ಎಲ್ಲ ವೈವಿಧ್ಯಮಯವಾಗಿರ್ತಕ್ಕಂತಹ ಭೌತಿಕ ಸಂಪತ್ತನ್ನ ಇವತ್ತು ನಾವು ಕಾಪಿಟ್ಕೊಳ್ಬೇಕು. ಈ ಒಂದು ತ್ರಿಕರಣ ಉದ್ಯಮದ ಪತಿತ್ವದಲ್ಲಿ ಏನು ಲಾಭದಾಯಕ ದೃಷ್ಟಿಯಿಂದ ಅವಕ್ಕೆಲ್ಲ ಮೌಢ್ಯ ಅಂತ ಹೇಳಿ ಹಣಪಟ್ಟಿಯನ್ನ ಕಟ್ಟಿ ಅವನ್ನ ಕರ್ಕೊಂಡು ಅವುಗಳ ಒಂದು ಸರ್ವನಾಶಕ್ಕೆ ನಾಂದಿಯನ್ನ ಆಡ್ತಕ್ಕಂತಹ ಇಂತಹ ಆಧುನಿಕ ಕಾಲಘಟ್ಟದಲ್ಲಿ ನಾವೆಲ್ಲರೂ ಸಹ ಆಚರಣೆಗಳು ಯಾಕೆ ಮಾಡ್ತಾ ಇದ್ರು, ಅವುಗಳಲ್ಲಿ ಬಳಸ್ತಕ್ಕಂತಹ ಪ್ರತಿಯೊಂದು ಆಕಾರಗಳು ಏನು ಕಥೆಯನ್ನ ಹೇಳ್ತವೆ, ಆ ಆಕಾರಗಳಿಂದ ನಮಗಾಗ್ತಕ್ಕಂತಹ ಉಪಯೋಗಗಳೇನು. ಬರೀ ಸಾಹಿತ್ಯ ಅಂದ್ರೆ ಸಾಹಿತ್ಯದಿಂದ ನಾವು ಇತಿಹಾಸವನ್ನಾಗ್ಲಿ ತಿಳಿತೀವಿ, ವರ್ತಮಾನವನ್ನ ಕಟ್ತೀವಿ ಅಂತಕ್ಕಂತಹ ಮಾತು ದಯವಿಟ್ಟು ಸುಳ್ಳು. ಅದ್ರ ಜೊತೆಗೇನೆ ಆಕಾರಗಳನ್ನ ಬಳಸಿದಾಗ ಆ ಸಾಹಿತ್ಯ ಹಿಂದಿನ ಭೂತ, ಇವತ್ತಿನ ವರ್ತಮಾನ, ಮುಂದಿನ ಭವಿಷ್ಯತ್ತಿಗೆ ಸಾಹಿತ್ಯದ ಜೊತೆಗೆ ಆಕಾರಗಳು ಸಹ ಸಾಕಷ್ಟು ಮಾಹಿತಿಗಳನ್ನ ನಮಗೆ ಕೊಡ್ತದೆ. ಆಚರಣೆಯ ಒಳಗಿರ್ತಕ್ಕಂತಹ ಹಲವಾರು ವಿಸ್ಮಯಗಳನ್ನ ತೆರೆದಿರ್ತದೆ. ಅಂತಹ ಆಕಾರಗಳ ಶೋಧಗಳು ಇವತ್ತು ಆಗ್ಬೇಕು. ಅವುಗಳನ್ನ ಜತನವಾಗಿ ಉಳಿಸ್ಬೇಕು, ಕಾಪಾಡಬೇಕು, ಗೌಪ್ಯವಾಗಿ ಕಾಪಿಟ್ಕೊಳ್ಬೇಕು. ಹಾಗಾದಾಗ ಇಡೀ ಪರಿಸರವೇ ನಮ್ಮದಾಗ್ತದೆ. ಸಮಷ್ಟಿ ಹಿತದಲ್ಲಿ, ಸಮಯ ಪ್ರಜ್ಞೆಯಲ್ಲಿ ನಾವು ಪ್ರಕೃತಿಯನ್ನ, ಸಸ್ಯಗಳನ್ನ, ಪ್ರಾಣಿಗಳನ್ನ, ಪ್ರಕೃತಿ ಭೌಗೋಳಿಕ ಒಂದು ವಿಸ್ಮಯಗಳನ್ನ ಕಾಪಿಟ್ಟುಕೊಂಡ್ರೆ ಮುಂದೆ ಅವು ನಮ್ಮ ವಂಶಾಭಿವೃದ್ಧಿಗೆ, ನಮ್ಮ ಒಂದು ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತದೆ. ಹಾಗಾಗಿ
ಆಚರಣೆಗಳಲ್ಲಿ ಮೌಢ್ಯತೆ ಇದೆ ಅನ್ನೋದಕ್ಕಿಂತ ಎಲ್ಲೆಲ್ಲಿ ಮೌಲ್ಯ ಇದೆ ಅನ್ನುವಂಥ ವಿಚಾರಗಳನ್ನ ಇವತ್ತು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಬಯಸ್ತೇನೆ. ಧನ್ಯವಾದಗಳು.